ಹೌದು ಸರ್. ನೀವು ಇಲ್ಲಿ ಎಷ್ಟು ನಿಮ್ಮ ಬೋರ್ಡ್ಸ್ಗಳನ್ನ ನಾನು ಓದ್ತಿದ್ದೆ, ಮತ್ತೆ ಇವರು ಮಾತಾಡುವಾಗ ಏನೇನು ಪಾಯಿಂಟ್ಸ್ ರೇಸ್ ಮಾಡಿದ್ರು ಅದರ ಬಗ್ಗೆ ನಾನು ಮೊದಲೇ ಹೇಳಿದಂಗೆ ಆಬ್ಜೆಕ್ಷನ್ಸ್ ಅಂದ್ರೆ ಇಷ್ಟು ಆಬ್ಜೆಕ್ಷನ್ ಬಂದ್ರೆ ಕನ್ಸಿಡರ್ ಮಾಡ್ತೀವಿ ಅಂತ ಅನ್ನೋದಲ್ಲ. ಒಂದು ಆಬ್ಜೆಕ್ಷನ್ ಕೂಡ ಸರಿಯಾದ ರೀಸನ್ ಜೊತೆಗೆ ಕೊಟ್ರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಫಸ್ಟ್ ಅಂದ್ರೆ ಈ 15,000 ಏನು ಸರ್ಕಾರದಿಂದ ಅನುಮೋದನೆ ಬಂದಿದೆ ಅಷ್ಟೇ ರಿಕ್ರೂಟ್ಮೆಂಟ್ ಮಾಡಕ್ಕೆ ಈ ಹಂತದಲ್ಲಿ ಸಾಧ್ಯವಾಗುವಂಥದ್ದು ಒಂದು. ಎರಡನೇದು, ಈ ಪರೀಕ್ಷೆ ಬಗ್ಗೆ ನೀವು ಹೇಳ್ತಾ ಇದ್ರಿ ನಾವು ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್. ಲಾಸ್ಟ್ ಟೈಮ್ ನಾವು GPT ಎಕ್ಸಾಮಿನೇಷನ್ ಮಾಡುವಾಗ ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಇತ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಫಿಸಿಕಲ್ ಎಜುಕೇಶನ್ ಟೀಚರ್ ಇರಲಿಲ್ಲ ಸರ್. ನಾನು GPT ಬಗ್ಗೆ ಮಾತಾಡ್ತಿದ್ದೀನಿ, ಬಿ ಬಗ್ಗೆ ಮಾತಾಡ್ತೀನಿ. ನಮಗೂ ಇಟ್ಟಿದ್ದೀರಲ್ಲ ಸರ್. ಒಂದ್ ನಿಮಿಷ, ನೀವು ಮಾತಾಡ್ಬೇಕಿದ್ರೆ ನೀವು ಮೈಕ್ ತಗೊಂಡು ಮಾತಾಡಿ. ಅದು ಬೇಡ ಸರ್, GPTಗೂ ಬೇಡ ಅಂತ ಹೇಳಿ ನಾನು ಮಾತಾಡ್ತೀರಾ? ಮಾತಾಡಿ ಸರ್. ಒಂದ್ ನಿಮಿಷ ಮುಗಿಸ್ಲಿ ಸರ್. ಯಾರು ಮಾತಾಡಲ್ಲ, ಆಮೇಲೆ ಮಾತಾಡೋಣ. ಸೊ ನಿಮ್ಗೆ ಗೊತ್ತಿದಂಗೆ ನಾವು ಲಾಸ್ಟ್ ಟೈಮ್ GPT ರಿಕ್ರೂಟ್ಮೆಂಟ್ ಮಾಡುವಾಗ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಇತ್ತು. ಈಗಾಗಲೇ ಅದಕ್ಕೆ ಸಾಕಷ್ಟು ಅಬ್ಜೆಕ್ಷನ್ ಬಂದ ನಂತರ ನಾವು ಅದನ್ನು ಮರುಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಕಾರ್ಡರ್ಗೆ ಎಕ್ಸಾಮಿನೇಷನ್ ಇಡುವುದು, ಇನ್ನೊಂದು ಕಾರ್ಡರ್ಗೆ ಎಕ್ಸಾಮಿನೇಷನ್ ಬಿಡುವುದಂತ ಮಾಡಕ್ಕೆ ಆಗಲ್ಲ. ಆದರೆ ಎಲ್ಲಾ ಕಾರ್ಡರ್ಸ್ಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಅದರದೇ ಆದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದಾವೆ. ಸೊ ಅದು ಎಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ಏನ ಸಬ್ಮಿಷನ್ಸ್ ಇದಾವೆ, ಸಲ್ಲಿಕೆ ಇದೆ, ಅದನ್ನ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ಲಿದ್ದೀವಿ. ಒಂದು ಅದಾದ ನಂತರ ನೀವು ಅದು ಮೊದಲೇ ಹೇಳಿದೀನಿ, ಅದು ಮಾಡಕ್ಕಾಗಲ್ಲ ಸುಮ್ಮನೆ. ನಾನು ಒನ್ ಬೈ ಒನ್ ಕಾರ್ಡರ್ ಬೈ ಕಾರ್ಡರ್ ಹೇಳ್ತೀನಿ. ಒಂದ್ ನಿಮಿಷ ಅವ್ರು ಫುಲ್ ಮಾತಾಡಿ. ನಮ್ದೇನು ಕ್ಲಾಸಿಫಿಕೇಶನ್ ಇದೆ, ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂತ. ಅದನ್ನ ನೀವು ಜನರಲ್ ಆಗಿ ರಿಕ್ರೂಟ್ ಮಾಡಬೇಕು. ಮತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಏನು 50% ಕ್ರೈಟೀರಿಯಾ ಇದೆ. ನೀವು ಯಾರು ಮಾತಾಡ್ತೀರಿ ಮಾತಾಡ್ಬಿಡಪ್ಪ. ಸೊ ಅದನ್ನ ಕೂಡ ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ಲಿದ್ದೀವಿ. ಅದು ಎರಡನೇದು. ಮೂರನೇದು, ನೀವು ಕೆಲವೊಂದು ಜನ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಲ್ಲಿ ಆಗ್ಲಿ ಅಥವಾ GPT ಅಲ್ಲಿ ಆಗ್ಲಿ ಡಿಗ್ರಿಯಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಮಿನಿಮಮ್ ಪರ್ಸೆಂಟೇಜ್ ಕ್ರೈಟೀರಿಯಾ ಕೇಳಿರುವಂತದ್ದಿತ್ತು. ಅದು ಕೂಡ ಅಗ್ರಿಗೇಟ್ಗೆ ನಾವು ಸ್ಟಿಕ್ ಆನ್ ಆಗೋಣ ಅಂತ ಅದನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ PE ಬಗ್ಗೆ ಮಾತಾಡ್ಬೇಕಾಗಿದ್ರೆ 1 ವರ್ಷದ CPET ಡಿಪ್ಲೊಮಾ ಯಾರ್ದಿತ್ತು ಅವರಿಗೆ ಕನ್ಸಿಡರ್ ಮಾಡಿ ಅಂತ ನೀವು ಕೇಳ್ತಾ ಇದ್ರಿ. ಸೊ ಅದು ಕೂಡ ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ ಹೇಳ್ತೀನಿ, ಈಗ BCom ಬಗ್ಗೆ ನಿಮ್ಗೆ ಎಲ್ಲರಿಗೆ ಗೊತ್ತಿದೆ. ನೀವು ಕೆಲವೊಂದ್ ಜನ ಹೇಳ್ತಾ ಇದ್ರಿ ನಮ್ಗೆ ಗೆಸ್ಟ್ ಟೀಚರ್ ಯಾಕೆ ತಗೊಂಡಿರಿ, ನಮ್ಗೆ TET ಯಾಕೆ ಬರ್ಲಿಕ್ಕೆ ಬಿಟ್ರಿ, ಮತ್ತೆ ನಮ್ಗೆ BEd ಯಾಕೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರಿ. ಮತ್ತೆ ಅದಕ್ಕೆ ಕೆಲವೊಂದ್ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಒಂದು ಸಿಂಗಲ್ ಕೇಸಲ್ಲಿ ಇರುವಂತದ್ದು, ಅದನ್ನ ಡೀಟೇಲ್ ಆಗಿ ನೋಡಿದೀವಿ. ನಾನು ಆವಾಗಾನೇ ಹೇಳಿದ್ದೆ ಕೋರ್ಟ್ ಆರ್ಡರ್ ಸಿಂಗಲ್ ಪರ್ಸನ್ಗೆ ಇತ್ತು. ಮತ್ತೆ ಈ BCom ಅಲ್ಲಿ ನೀವು ಗ್ರಾಜುಯೇಷನ್ ಮಾಡುವಾಗ, ಯಾಕೆಂದ್ರೆ ನಮ್ಮ ಕೆಲವೊಂದು ಯೂನಿವರ್ಸಿಟೀಸ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಜೊತೆಗೆ ನೀವು ಕಾಂಬಿನೇಷನ್ ಮಾಡಿಕೊಂಡು ನೀವು BCom ಅಲ್ಲಿ ಓದುವ ಸಾಧ್ಯತೆಗಳಿದಾವೆ. ಜನರಲಿ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದ್ರೆ ಅಕೌಂಟೆನ್ಸಿ ಆಗ್ಲಿ ಮ್ಯಾಥಮೆಟಿಕ್ಸ್ ಆಗ್ಲಿ ನೀವು ಓದಿರ್ತೀರಿ ಅಂತ ಅನ್ನೋದು. ನೀವು ಒಂದು ವೇಳೆ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನೂ ನಾವು ಯೋಚನೆ ಮಾಡ್ತಾ ಇದೀವಿ. ಬಟ್ ಆಸ್ ಆನ್ ಟುಡೇ ಹೇಳ್ಬಿಡ್ತೀನಿ ನಾನು, ಇವತ್ತಿನ ನಾವು ಮಾಡಿರ್ತಕ್ಕಂಥ ಯೋಚನೆ ಪ್ರಕಾರ ನೀವು BCom ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಸ್ ಅಲ್ಲಿ ಏನು ಸಬ್ಜೆಕ್ಟ್ಸ್ ನಾವು ಕೊಟ್ಟಿದ್ದೀವಿ ಆ ಸಬ್ಜೆಕ್ಟ್ಸ್ ಸ್ವಲ್ಪ ಇನ್ನೂ ಅಡಿಷನಲ್ ಸಬ್ಜೆಕ್ಟ್ಸ್ ಅಲ್ಲಿ ಸೇರಿಸಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಅಷ್ಟು ಕನಿಷ್ಠ ಸಬ್ಜೆಕ್ಟ್ಸ್ ನೀವು ಓದಿರೋದಿದ್ರೆ BCom ಅವ್ರಿಗೆ ಕೂಡ ನಾವು ಅವಕಾಶ ಮಾಡಿ ಕೊಡ್ಲಿದ್ದೀವಿ. ಇಲ್ಲ ಕೋರ್ಟ್ ಆರ್ಡರ್ ಇರುವಂತದ್ದು ಎಕ್ಸಾಮಿನೇಷನ್ಗೆ ಹೇಳ್ತೀನಿ, ಒನ್ ಬೈ ಒನ್ ಹೇಳ್ತೀನಿ. ಅದು BCom ಬಗ್ಗೆ ನಾನು ಆಗ್ಲೇ ಹೇಳಿದಂಗೆ ಸದ್ಯಕ್ಕೆ ಈ ಹಂತಕ್ಕೆ ನಾವು ಬಂದಿದ್ದೀವಿ. ಮುಂದಿನ ಜನರಲ್ ಆಗಿ ಅಲೌ ಮಾಡ್ಬೇಕಾ ಬಿಡ್ಬೇಕಾ ಅಂತ ಅನ್ನೋದ್ರ ಬಗ್ಗೆ, ಯಾಕೆಂದ್ರೆ ಸಾಕಷ್ಟು ಜನ ನೀವು ಹೇಳಿದಿರಿ ಅದು ನಮ್ಗೆ BEd ಯಾಕೆ ಮಾಡಕ್ಕೆ ಬಿಡ್ತಾ ಇದ್ರು ಅಂತ ಅನ್ನೋದು. ನಮ್ಗೆ ಆಲ್ರೆಡಿ ಈವನ್ TET ಇರ್ಲಿ, ಈ ಎಲಿಜಿಬಿಲಿಟಿ ಇರುವಂತದ್ದು ಎಕ್ಸಾಮಿನೇಷನ್ ಡೋಂಟ್ ಗ್ಯಾರಂಟಿ ಯು ಎಲಿಜಿಬಿಲಿಟಿ ಫಾರ್ ಸಿಲೆಕ್ಷನ್.
ಬರೆಯಲಿಕ್ಕೆ ಸೋಷಿಯಲ್ ಸೈನ್ಸ್ ಕೊಟ್ಟಿದ್ದಾರೆ ಸರ್ ಅದು ಟಿಇಟಿ ಯಾವ ಸಿಲೆಬಸ್ ಇತ್ತು ಅಲ್ಲಿ ಯಾಕೆ ಬಿಟ್ರಿ? ಸೊ ಅದರ ಬಗ್ಗೆ ಅದು ಬೇರೆ ಮಾತಿದೆ. ನಾನು ಬಿಕಾಮ್ ಬಗ್ಗೆ ಏನು ಯಾವ ಹಂತಕ್ಕೆ ನಾವು ಯೋಚನೆ ಮಾಡ್ತಾ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಮುಂದಿನ ಇನ್ನೂ ಅಬ್ಜೆಕ್ಷನ್ಸ್ 29ನೇ ತಾರೀಕು ಇದೆ, ಡೇಟ್ ಇದೆ, ಅದು ಬರ್ತಾ ಇದ್ದಾವೆ. ನೀವು ಮೈಕ್ ತಗೊಳ್ಳಿಪ್ಪ. ಫುಲ್ ಅವ್ರು ಮಾತಾಡಿ ಆಗ್ಲೇ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ಬಿಟ್ಟಿನಿ. 15,000 ಏನು ಅಪ್ರೂವಲ್ ಬಂದಿದೆ, ಅದು ಕಾರ್ಡರ್ ವೈಸ್ ಬಂದಿರೋ ಅಪ್ರೂವಲ್ ಇದೆ. ಸದ್ಯಕ್ಕೆ ಸಂಗೀತ ಶಿಕ್ಷಕರಾಗ್ಲಿ, ಚಿತ್ರಕಲಾ ಶಿಕ್ಷಕರಾಗ್ಲಿ, ಈ ಬೇರೆ ಬೇರೆ ಆರ್ಟ್ಸ್ ಗಳ ಶಿಕ್ಷಕರದು ಅದರಲ್ಲಿ ಅನುಮೋದನೆ ಇಲ್ಲ. ಈಗ ಬಗ್ಗೆ ಮಾತಾಡ್ತೀನಿ, ಈಗ ಇರೋದ್ರ ಬಗ್ಗೆ ಸದ್ಯಕ್ಕೆ ಇರುವಂತದ್ರಲ್ಲಿ ಅದಕ್ಕೆ ಅನುಮೋದನೆ ಇಲ್ಲ. 15 ವರ್ಷದಿಂದ ಹಾಗೇ ಇಲ್ಲ, ಪ್ರತಿ ಬಾರಿನೂ ಇದೆ. ನೋಡೋಣ ಎಷ್ಟದು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ನಾವೆಲ್ಲ ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ದೈಹಿಕ ಶಿಕ್ಷಕರ ಬಗ್ಗೆ ಆಲ್ರೆಡಿ ಹೇಳ್ತೀನಿ. ಸಿಪಿಇಡಿ 1 ಇಯರ್ ಏನು ಕೋರ್ಸ್ ಇದೆ, ಅದು ನಾವು ಈಗ ಏಜ್ ಲಿಮಿಟ್ ಬಗ್ಗೆ ನೀವು ಕೇಳಿದ್ರಿ. ಸರ್, ಈಗ ನೀವು C&R ರೂಲ್ ಅಲ್ಲಿ ಸೆಲೆಕ್ಷನ್ ಕ್ರೈಟೀರಿಯಾ CET 85%, ಡಿಗ್ರಿ 13%, 2% ಅಂತ ಮಾಡಿದಿರಾ. ಆದ್ರೆ ನಮ್ಮ ವೃತ್ತಿಲಿ ಏನಾಗಿದೆ ಅಂದ್ರೆ ನಾವು ಡಿಗ್ರಿಲಿ ಏನ್ ಕಲಿತೀವಲ್ಲ ವಿಷಯಗಳು, ಅದನ್ನ ಇಟ್ಕೊಂಡು ನಾವು ಮಕ್ಳಿಗೆ ಬೋಧಿಸಕ್ಕಾಗಲ್ಲ ಸರ್. ಯಾಕೆಂದ್ರೆ ನಾವು ಕಲಿತಕ್ಕಂಥದ್ದು ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ. ನಮ್ಮ ಡಿಪಾರ್ಟ್ಮೆಂಟ್ ಪರ್ಸೆಂಟೇಜ್ ಕೊಡಿ. ಡಿಗ್ರಿ ನಮ್ಗೆ ಅವಶ್ಯಕತೆ ಇಲ್ಲ. ಡಿಗ್ರಿ ಇರ್ತಕ್ಕಂಥ ವಿಷಯ ಸಾರಾಂಶ B.Ed ಮಕ್ಕಳಲ್ಲಿ B.Ed ಅಲ್ಲಿ ಏನ್ ಇರ್ತದೋ ಡಿಗ್ರಿ ಓದಿರ್ತಕ್ಕಂಥ ಅದರ ಬಗ್ಗೆ ಯೋಚನೆ ಕೊಡಿ ಸರ್. ಅದರ ಬಗ್ಗೆ ಯೋಚನೆ ಪ್ರೊಫೆಷನಲ್ ಕೋರ್ಸಸ್ ಉತ್ತರ ಕೊಡಲ್ಲ. ಕೊಡಿ ಸರ್. ನಾವು ಇದನ್ನು ಈ ರೇಷೋ ಏನ್ ಇಟ್ಟಿದೀವಿ, ಆ ರೇಷೋ ಇಡುವಾಗ ಈಗ ಸದ್ಯಕ್ಕೆ ಈಗ ನಿಮ್ಗೆ ಗೊತ್ತಿದೆ, ನೀವು ಬೇರೆ ಬೇರೆ ಕಾಲೇಜಿಂದ, ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಈ ಎಲ್ಲಾ ರೀತಿಯ ಕೋರ್ಸ್ಗಳು ಮಾಡಿರ್ತೀರಿ. ಆ ಕೋರ್ಸಿನ ನೀವು ನಿಮ್ಮ ಟೀಚಿಂಗ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಯೂಸ್ ಆಗುತ್ತದೆ, ನೀವು ಮೆಥಡಾಲಜಿಯನ್ನು ಕಲಿತಿರ್ತೀರಿ, ಅದರದ್ದು ಎಷ್ಟು ಯೂಸ್ ಆಗಿರುತ್ತದೆ, ಮತ್ತೆ ಈಗ ನಾವು ಯಾವ ಮಟ್ಟಕ್ಕೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕ್ರಿಯೇಟ್ ಮಾಡಬೇಕಾಗ್ತದೆ, ಅದು ಎಲ್ಲ ಗಮನದಲ್ಲಿ ಇಟ್ಕೊಂಡು ಇಟ್ಟಿರೋದು ಪ್ರಪೋಷನ್. ಇದು ಉತ್ತರ ನಾವು ವಾದ ಮಾಡಕ್ಕಾಗ್ತದೆ. ಅದರ ಬಗ್ಗೆ ಆಗ್ಲಿ, ಈ ರಿಕ್ರೂಟ್ಮೆಂಟ್ ಅಲ್ಲಿ ಅದಕ್ಕೆ ಸದ್ಯಕ್ಕೆ ಅನುಮೋದನೆ ಇಲ್ಲ. ಒಬ್ರು ಮಾತಾಡಿ. ಹಿಂಗೆ ಹೇಳ್ತಾನೆ 15 ವರ್ಷ ಆಯ್ತು. ಮುಂದೆ ಅದು ನಾನು ನನ್ನ ಮಟ್ಟದಲ್ಲಿ ಅದರ ಉತ್ತರ ಕೊಡಕ್ಕಾಗಲ್ಲ. ಬೇಕಾದ್ರೆ ನಿಮಗೆ ನೀವು ಆಲ್ರೆಡಿ ನೀವು ಸಾಕಷ್ಟು ಜನ ನನಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ, ಅದಕ್ಕೆ ನಾವು ರೈಟಿಂಗ್ ಅಲ್ಲಿ ಉತ್ತರ ಕೊಡ್ತೀವಿ. ಅದು ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಹೇಳ್ಬೇಕಾಗ್ತದೆ. ಈಗ ನಿಮ್ಮ ಏನು ಬೇಡಿಕೆ ಇದೆ